ಶಿವರಾಮೇಗೌಡರ ಮನೆ ಮೇಲೆ ಮೊಟ್ಟೆ ಎಸೆಯೋದಕ್ಕೆ ಯತ್ನಿಸಲಾಗಿದೆ. ಮನೆಯ ಮುಂದೆ 5-6 ಮೊಟ್ಟೆ ಎಸೆದು ಪರಾರಿಯಾಗಿರ್ತಕ್ಕಂಥದ್ದು. ತಡರಾತ್ರಿ ಕಾರ್ನಲ್ಲಿ ಬಂದು ಮೊಟ್ಟೆ ಎಸೆದು ಪರಾರಿಯಾಗಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಎನ್ನಲಾದಂತಹ ಆಡಿಯೋ ಬಿಡುಗಡೆ ಏನಾಗಿತ್ತು ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ, ಇದು ಸಾಕಷ್ಟು ಹಲ್ಚಲ್ ಎಬ್ಬಿಸಿದೆ. ಇದೀಗ ಎಲ್.ಆರ್. ಶಿವರಾಮೇಗೌಡ ಅವರ ಮನೆ ಮುಂದೆ ಮೊಟ್ಟೆ ಎಸೆದು ಹೋಗಿರ್ತಕ್ಕಂಥದ್ದು. ಪೊಲೀಸರು ಈ ರೀತಿ ಮೊಟ್ಟೆ ಎಸೆದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಶಿವರಾಮೇಗೌಡ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಿತೂರಿಯನ್ನ ಮಾಡಿದ್ದಾರೆ ಅನ್ನೋದು ಜೆಡಿಎಸ್ನವರ ವಾದ, ಜೆಡಿಎಸ್ನವರ ಆರೋಪ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತೆ ಶಿವರಾಮೇಗೌಡರ ವಿರುದ್ಧ. ಡಿ.ಕೆ.ಶಿ. ಶಿವರಾಮೇಗೌಡ ವಿರುದ್ಧ ದಳಪಡೆ ಕೆಂಡ ಕಾರುತ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಪ್ರೊಟೆಸ್ಟ್. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಶಾಸಕರು, ಮುಖಂಡರು ಭಾಗಿಯಾಗ್ತಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೇವರಾಜೇಗೌಡರ ಜೊತೆಗೆ ಮಾತಾಡಿ 100 ಕೋಟಿ ಡೀಲ್ ಕುದುರಿಸಿದ್ರು. ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಹೆಣೆಯುವುದರಲ್ಲಿ ಅವರ ಅಜೆಂಡಾ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿಗೆ ಧಕ್ಕೆ ತರೋದು ಅವರ ಅಜೆಂಡಾ ಆಗಿತ್ತು ಅನ್ನೋದೆಲ್ಲವೂ ಕೂಡ ದೇವರಾಜೇಗೌಡರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಯಲ್ಲಿ ಮಾತಾಡಿದಂಥ ಆಡಿಯೋದಲ್ಲಿ ಇದೆ ಅನ್ನೋದು ಜೆಡಿಎಸ್ ನಾಯಕರ ಆರೋಪ. ಈ ಹಿನ್ನೆಲೆಯಲ್ಲಿ ಇದೆಲ್ಲದರ ಪಿತೂರಿ ಡಿ.ಕೆ. ಶಿವಕುಮಾರ್ ಮತ್ತು ಶಿವರಾಮೇಗೌಡ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್ ಕೊಠಾರಿ, ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ? ಯಾವ್ಯಾವ ಜೆಡಿಎಸ್ನ ನಾಯಕರುಗಳು ಇವತ್ತು ಬರ್ತಾರೆ? ನಿಕೇಶ್. ಎಸ್, ಖಂಡಿತ ನಾನು ಇವಾಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಯಾವಾಗ ಪೆನ್ ಡ್ರೈವ್ ವಿಚಾರ ಸ್ಫೋಟವಾಯಿತೋ ಅದಾದ ಕೂಡಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಆರೋಪವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರ ವಿರುದ್ಧ ಆರೋಪವನ್ನು ಮಾಡಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ರಿಪಬ್ಲಿಕ್ ಕನ್ನಡ ಒಂದು ಆಡಿಯೋವನ್ನು ರಿಲೀಸ್ ಮಾಡ್ತು. ಅದು ಶಿವರಾಮೇಗೌಡರ ಆಡಿಯೋ. ಅದು ಕೂಡ ಶಿವರಾಮೇಗೌಡರವರು ದೇವೇಗೌಡರ ಬಗ್ಗೆ ಒಂದಿಷ್ಟು ಆರೋಪವನ್ನು ಮಾಡಿದ್ರು. ಅದು ಕೂಡ ಒಂದಿಷ್ಟು ಕೀಳುಮಟ್ಟದ ಶಬ್ದಗಳನ್ನು ಬಳಸಿದ್ದಾರೆ. ಅದು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ನ ನಾಯಕರಿಗೂ ಅದನ್ನ ಸಮರ್ಥನೆ ಮಾಡೋಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗ ಈ ವಿಡಿಯೋನ ಕೇಳಿಸ್ಕೊಂಡ್ರು ಆಕ್ರೋಶಭರಿತವಾಗಿ ಮಾತನಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅಣಿಯಾಗ್ತಾ ಇರುವಂತದ್ದು ಜೆಡಿಎಸ್ನ ನಾಯಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಶಾಸಕರು ಹಾಗೆ ಮಾಜಿ ಶಾಸಕರು, ಜೆಡಿಎಸ್ನ ಸಂಸದರು, ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ನ ನಾಯಕರು, ಇವರೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು. ಅದು ಕೂಡ ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ದೊಡ್ಡಗೌಡರ ವಿಚಾರ ಅಂದ್ರೆ ದೇವೇಗೌಡರ ವಿಚಾರವನ್ನ ಇಲ್ಲಿ ಬಳಸಿದ್ದಾರೆ. ದೇವೇಗೌಡರು ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ವಿಚಾರವನ್ನ ಬಳಸಿರುವಂತದ್ದು. ಈಗ ಜೆಡಿಎಸ್ನ ನಾಯಕರೇ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ಬಟ್ ಈಗಾಗಲೇ ಒಬ್ಬೊಬ್ಬರೇ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಜೆಡಿಎಸ್ನ ನಾಯಕರು, ಮುಖಂಡರು ಕೂಡ ಇದಕ್ಕೆ ಹಾಜರಾಗ್ತಾ ಇದ್ದಾರೆ. ನೋಡಬೇಕು ಈ ಪ್ರತಿಭಟನೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗುತ್ತಾ ಇಲ್ಲ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಒಟ್ಟಾರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಹರಿಹಾಯ್ತಾ ಇರುವಂತಹ ಜೆಡಿಎಸ್ನ ನಾಯಕರಿಗೆ ಒಂದಿಷ್ಟು ಈ ಆಡಿಯೋ ಮತ್ತಷ್ಟು ಪುಷ್ಟಿ ನೀಡುವಂತಿದೆ, ಸತ್ಯವನ್ನ ತಲೆ ಮೇಲೆ ಹೊಡೆದಂತಿದೆ. ಯಾವಾಗ ಆಡಿಯೋ ಸ್ಫೋಟ ಆದ ತಕ್ಷಣನೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನೇರ ಈ ಒಂದು ಆಡಿಯೋದ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿದ್ರು. ಅದು ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಹೇಳಿದ್ರು. ನಿನ್ನೆ ಈ ಆಡಿಯೋ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಆಡಿಯೋನ ಬ್ರೇಕ್ ಮಾಡ್ತೋ ಆ ಆಡಿಯೋದಲ್ಲೂ ಕೂಡ ಶಿವರಾಮೇಗೌಡರವರು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಬಳಸಿರುವಂತದ್ದು ಸಾಕಷ್ಟು ಈ ಒಂದು ಆಡಿಯೋಕ್ಕೆ ಪುಷ್ಟಿ ನೀಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಜೆಡಿಎಸ್ನ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಜೆಡಿಎಸ್ನ ನಾಯಕರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ಮಾಡೋಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಕೇಶ್ ಕೊಠಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.